ಶಾಸಕ ನಾರಾ ಭರತ್ ರೆಡ್ಡಿಗೆ ಈಗ ಭಾರೀ ಸಂಕಷ್ಟ ಎದುರಾಗಿದೆ. ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿದೆ. ಆಪ್ತನ ಗನ್ಮ್ಯಾನ್ ಬುಲೆಟ್ಗೆ ರಾಜಶೇಖರ್ ಬಲಿಯಾಗಿದ್ದಾರೆ. ಈಗ ಕೈ ಶಾಸಕ ನಾರಾ ಭರತ್ ರೆಡ್ಡಿಗೆ ಭಾರೀ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಆ ಬುಲೆಟ್ ನಿಂದ ರಾಜಶೇಖರ್ ಎಂಬಾತ ಹತ್ಯೆಯಾಗಿರ್ತಾನೆ. ಬಟ್ ಆ ಬುಲೆಟ್ ಯಾವ ಗನ್ನಿಂದ ಬಂದಿರುವಂತದ್ದು, ಯಾವ ಕಡೆಯಿಂದ ಬಂದಿರುವಂತದ್ದು ಅನ್ನುವಂಥದ್ದು ತನಿಖೆ ನಡೀತಾ ಇತ್ತು. ಜೊತೆಗೆ FSLಗೂ ಕೂಡ ಕಳಿಸಲಾಗಿತ್ತು. ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಈಗ ಫೈರಿಂಗ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. FSL ವರದಿಯಿಂದ ಮಾಹಿತಿ ದೃಢಪಟ್ಟಿದೆ. ಬುಲೆಟ್ ಹಾರಿಸಿದ ಇಬ್ಬರು ಗನ್ಮ್ಯಾನ್ಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಈಗ ಫೈರಿಂಗ್ ಆಗಿರೋದು. ಇಬ್ಬರು ಗನ್ಮ್ಯಾನ್ಗಳ ಬಂಧನ ದೃಢಪಟ್ಟಿದೆ. ಯಾಕಂದ್ರೆ ಈಗಾಗಲೇ ಗನ್ಮ್ಯಾನ್ಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇತ್ತು. ಜೊತೆಗೆ ಈಗ ಈ ಕಡೆಯಿಂದ ಬಂದಿರುವಂತದ್ದ ಅಂದ್ರೆ ಕಾಂಗ್ರೆಸ್ ಕಡೆಯಿಂದ ಬಂದಿರುವಂತದ್ದ ಅಥವಾ ಬಿಜೆಪಿಯ ಗಲಾಟೆಯಲ್ಲಿ ಮತ್ತೊಂದು ಗುಂಪಿನಿಂದ ಆ ಒಂದು ಬುಲೆಟ್ ಬಂದಿತ್ತ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಬಿಜೆಪಿಯವರು ಕಾಂಗ್ರೆಸ್ಸೇ ಇದೆ ಎಲ್ಲದಕ್ಕೂ ಕಾರಣ, ಸೊ ನಾರಾ ಭರತ್ ರೆಡ್ಡಿಯನ್ನ ನೀವು ಬಂಧಿಸಬೇಕು ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಈಗ FSL ವರದಿ ದೃಢಪಡಿಸಿದೆ, ಅದು ಸತೀಶ್ ರೆಡ್ಡಿ ನಾರಾ ಭರತ್ ಅವರ ಆಪ್ತನ ಗನ್ಮ್ಯಾನ್ ನಿಂದಲೇ ಈಗ ಆ ಫೈರಿಂಗ್ ಆಗಿರುವಂಥದ್ದು. ಆ ಫೈರಿಂಗ್ ಆಗಿರುವಂತಹ ಕಾರಣಕ್ಕೆ ರಾಜಶೇಖರ್ ಮೃತಪಟ್ಟಿರೋದು ಖಚಿತ ಆಗಿದೆ. ಗನ್ಮ್ಯಾನ್ಗಳ ಜೊತೆಗೆ ಬ್ಯಾನರ್ ಗಲಾಟೆಗೆ ಕಾರಣರಾದ ಎರಡೂ ಕಡೆಯ ತಲಾ 20 ಜನರನ್ನ ಬಂಧಿಸಲಾಗಿದೆ. ಬ್ರೂಸ್ಪೇಟೆ ಪೊಲೀಸರಿಂದ 10 ಜನರನ್ನ ಬ್ರಿಮ್ಸ್ ಆಸ್ಪತ್ರೆಗೆ ಕರೆತಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗ್ತಾ ಇದೆ. ಗನ್ಮ್ಯಾನ್ ಗುರುಚರಣ್ ಗುಂಡು ಹಾರಿಸಿರೋದು ಕನ್ಫರ್ಮ್ ಆಗಿದೆ. ಬಳ್ಳಾರಿಯಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭರತ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳನ್ನ ಇಟ್ಕೊಂಡಿದ್ದಾರೆ, ಅವರ ಕಡೆಯಿಂದಲೇ ಈಗ ಫೈರಿಂಗ್ ಆಗಿರೋದು ಅನ್ನುವಂತಹ ಮಾಹಿತಿಯನ್ನ ಬಳ್ಳಾರಿಯಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಯಾಕಂದ್ರೆ ನನ್ನ ಮೇಲೂ ಕೂಡ ಹತ್ಯೆಗೆ ಪ್ರಯತ್ನಗಳು ನಡೆದಿದೆ, ನನ್ನ ನಿವಾಸದ ಮೇಲೂ ಕೂಡ ಗುಂಡಿನ ಸುರಿಮಳೆಯನ್ನ ಸುರಿಸಿದ್ದಾರೆ. ಹಾಗಾಗಿ ಈಗ ಭರತ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳನ್ನ ಇಟ್ಕೊಂಡಿದ್ದಾರೆ, ಆ ಗನ್ಮ್ಯಾನ್ಗಳಿಂದಲೇ ಈಗ ಫೈರಿಂಗ್ ಆಗಿರೋದು ಅನ್ನುವಂಥದ್ದನ್ನ ಗಾಲಿ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಭರತ್ ರೆಡ್ಡಿ ಗನ್ಮ್ಯಾನ್ಗಳನ್ನೇ ಸತೀಶ್ ರೆಡ್ಡಿ ಇಟ್ಕೊಂಡಿದ್ರು, ಹೀಗಾಗಿ ಶಾಸಕ ಭರತ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಬೇಕು, ಹೀಗಂತ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಒತ್ತಾಯಿಸಿದ್ದಾರೆ. ನನಗೆ ಹೆಚ್ಚು ಕಡಿಮೆ 11ವರೆಗೆ ASP ರವಿಕುಮಾರ್ ಅವರು ಫೋನಲ್ಲಿ 4 ಮಂದಿ ಗನ್ಮೆನ್ಗಳನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ದೀವಿ ನಿನ್ನೆಯಿಂದ ಕೂಡ. ಅದರಲ್ಲಿ ಈ ಗುಂಡು ಹಾರಿಸಿರೋ ಗುಂಡು ಯಾವ ಗುಂಡಿಂದ ಅಮಾಯಕ ಹುಡುಗ ರಾಜಶೇಖರ್ ಮೃತವಾಗಿದ್ದಾರೋ ಆ ಗುಂಡನ್ನು ಹಾರಿಸಿರುವಂಥದ್ದು ಗುರುಚರಣ್ ಸಿಂಗ್ ಅನ್ನುವಂಥ ಒಬ್ಬ ಖಾಸಗಿ ಗನ್ಮ್ಯಾನ್ ಒಂದು ವೆಪನ್ ಮೂಲಕನೇ ಅವನು ಡೆತ್ ಆಗಿದ್ದಾನೆ ಅಂತೇಳಿ ದೃಢಪಟ್ಟಿದೆ. ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ವಿಡಿಯೋಗಳೆಲ್ಲ ಇದೆ. ಭರತ್ ರೆಡ್ಡಿ ಹೆಂಡತಿ ಕೆಲವೊಂದು ಕಡೆ ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರೋ, ಇದೇ SP ಸರ್ಕಲ್ ವಾಲ್ಮೀಕಿ ವೃತ್ತಕ್ಕೆ ಬಂದು ಪ್ಲ್ಯಾನಿಂಗ್ ಮಾಡ್ತಾಯಿದ್ರು ಆ ಹೆಣ್ಮಗಳೆಲ್ಲ. ಆ ವಿಡಿಯೋದಲ್ಲಿ ಕೂಡ ಇದೇ ಗನ್ಮ್ಯಾನ್ಗಳೇ ಭರತ್ ರೆಡ್ಡಿ ಹೆಂಡತಿ ಜೊತೆಯಲ್ಲಿ ಇದ್ದಿದ್ದು. ಮತ್ತು ಸುಮಾರು ಭರತ್ ರೆಡ್ಡಿ ಈ ಕಾರ್ಯಕ್ರಮಗಳಿಗೆ ಏನು ಹೋಗ್ತಾ ಇದ್ದಾರೆ, ಗೌರ್ಮೆಂಟ್ ಗನ್ಮ್ಯಾನ್ಗಳು ಅಲ್ದಾಗೇ ಇದೇ ಗನ್ಮ್ಯಾನ್ಗಳೇ ಅವರು ಒಟ್ಟಿಗೆ ಓಡಾಡ್ತಾ ಇದ್ದಿದ್ದು. ಅಂದರೆ ಸರ್ಕಾರಿ ಗನ್ಮ್ಯಾನ್ಗಳು ಅಲ್ಲದೇ ಪ್ರೈವೇಟ್ ಸೆಕ್ಯೂರಿಟಿನ ಕೂಡ ಭರತ್ ರೆಡ್ಡಿ ಇಟ್ಕೊಂಡಿದ್ದಾರೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಅವ್ರ ಇಡೀ ಕುಟುಂಬಕ್ಕೆ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನೋದು ಪ್ರೂವ್ ಆಗಿದೆ ಎಲ್ಲ ಸೋಷಿಯಲ್ ಮೀಡಿಯಾ ವಿಡಿಯೋಗಳಿಂದ ನಮಗೆ. ಇವಾಗ ಗನ್ಮ್ಯಾನ್ಗಳೇ ಅರೆಸ್ಟ್ ಆಗಿದ್ದಾರೆ. ಅಂದರೆ ಆ ಗನ್ಮ್ಯಾನ್ಗಳನ್ನ ಭರತ್ ರೆಡ್ಡಿ ತಮ್ಮ ಕುಟುಂಬಕ್ಕೋಸ್ಕರ ಇಟ್ಕೊಂಡಿರುವಂಥ ಪ್ರೈವೇಟ್ ಗನ್ಮ್ಯಾನ್ಗಳನ್ನು ಸತೀಶ್ ರೆಡ್ಡಿ ಜೊತೆ ಇಲ್ಲಿಗೆ ಕಳಿಸಿರಬೇಕು ಅನ್ನೋದು ಒಂದು ಲೆಕ್ಕಾಚಾರ. ಅದೇ ಭರತ್ ರೆಡ್ಡಿ ಜೊತೆಯಲ್ಲೂ ಕೂಡ ಈ ಫೈರಿಂಗ್ ಮಾಡಿರುವಂಥ ಗನ್ಮ್ಯಾನ್ಗಳು ಮತ್ತು ಅವನೊಟ್ಟಿಗೆ ಬಂದಿದ್ದಾರೆ. ಅವರು ಆ ವಿಡಿಯೋದಲ್ಲಿ ಕೂಡ ನೀವು ನೋಡ್ಬೋದು ಒಟ್ಟಿಗೆ. ಮತ್ತು ನಮ್ಮ ಮನೆ ಮೇಲೆ ಫೈರಿಂಗ್ ಮಾಡೋ ಟೈಮ್ನಲ್ಲೂ ಕೂಡ ಅದೇ ಗನ್ಮ್ಯಾನ್ಗಳೇ ಕಾಣಿಸ್ತಾ ಇದ್ದಾರೆ ನಿಮಗೆ. ಸೊ ಒಟ್ಟಾರೆ ನಾನು ರವಿಕುಮಾರ್ಗೆ ಮಾತಾಡಿದ್ದೆ. ಈ ಖಾಸಗಿ ಗನ್ಮ್ಯಾನ್ಗಳು ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳ, ಭರತ್ ರೆಡ್ಡಿ ಗನ್ಮ್ಯಾನ್ಗಳ, ಅದಲ್ಲದ್ರೆ ಅವರಿಬ್ಬರನ್ನು ಕೂಡ ನೀವು ಅರೆಸ್ಟ್ ಮಾಡಬೇಕಾಗುತ್ತೆ. ನಾನು ಈ ರೀತಿ ವಿಡಿಯೋಗಳೆಲ್ಲೂ ಕೂಡ ನಾನು ನೋಡಿದ್ದೀನಿ ಅಂತ ನಾನು ಹೇಳಿದ್ದೀನಿ. ನಾನು
ಜನಾರ್ದನ ರೆಡ್ಡಿ ಮನೆ ಮೇಲೆ ಪೆಟ್ರೋಲ್ ದಾಳಿಗೆ ಯತ್ನಿಸಿದ್ರ ಹಾಕಿದ್ರೆ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ಅನ್ನ ತುಂಬಿಕೊಂಡು ಬಂದಿದ್ರ ಬಳ್ಳಾರಿಯಲ್ಲಿ ವೈರಲ್ ಆಗ್ತಾ ಇದೆ ಕಿಡಿಗೇಡಿಗಳ ವಿಡಿಯೋ. ಗಾಲಿ ಜನಾರ್ದನ ರೆಡ್ಡಿ ಮನೆ ಮೇಲೆ ಪೆಟ್ರೋಲ್ ಬಾಂಬ್ ಅನ್ನ ದಾಳಿ ಮಾಡಿಸೋದಕ್ಕೆ ಯತ್ನಿಸಿದ್ರ ಹಾಕಿದ್ರೆ ಅನ್ನುವಂತಹ ಶಂಕೆ ಕೂಡ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನ ತುಂಬಿಸ್ಕೊಂಡು ಬಂದಿದ್ರ ಬಳ್ಳಾರಿಯಲ್ಲಿ ಈಗ ವೈರಲ್ ಆಗ್ತಾ ಇದೆಯಲ್ಲ ವಿಡಿಯೋ ಕಿಡಿಗೇಡಿಗಳದ್ದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಯಾಕಂದ್ರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಆ ಆಟೋನಲ್ಲಿ ಎಷ್ಟು ಜನ ಇದ್ದಾರೆ, ಏನನ್ನ ತುಂಬಿಕೊಂಡು ಬಂದಿದ್ದಾರೆ, ಪೆಟ್ರೋಲ್ ಬಾಂಬ್ ಅನ್ನ ಏನಾದ್ರೂ ತುಂಬಿಕೊಂಡು ಬಂದಿದ್ರ, ಇದು ಪ್ರೀ ಪ್ಲಾನ್ಡ್, ಎಲ್ಲವನ್ನ ಪ್ಲಾನ್ ಮಾಡೇ ಗಾಲಿ ಜನಾರ್ದನ ರೆಡ್ಡಿಯ ನಿವಾಸದ ಮೇಲೆ ಪೆಟ್ರೋಲ್ ಬಾಂಬ್ ಅನ್ನ ಹಾಕಬೇಕು ಅನ್ನುವಂತಹ ಕಾರಣಕ್ಕೆ ಈ ಗಲಾಟೆಯನ್ನ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಆಪಾದನೆಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಈ ಒಂದು ದೃಶ್ಯ ಕೂಡ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಪೊಲೀಸರು ಆ ಒಳಗೆ ಏನ್ ಇದೆ, ಜೊತೆಗೆ ಅಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನ ತಂದಿದ್ರ, ಅದನ್ನ ನಿಯಂತ್ರಿಸಿದ್ರ ಅನ್ನುವಂಥದ್ದು ಕೂಡ ದೃಶ್ಯದಲ್ಲಿ ಎದ್ದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಗಾಲಿ ಜನಾರ್ದನ ರೆಡ್ಡಿ ಅವರು ನನ್ನ ಹತ್ಯೆಗೆ ಪ್ಲಾನ್ ಮಾಡಿದ್ರು ಅನ್ನುವಂತಹ ಸ್ಟೇಟ್ಮೆಂಟ್ ಸಹ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈ ಫೈರಿಂಗ್ ಆಗಿ ರಾಜಶೇಖರ್ ಅನ್ನುವಂತಹ ವ್ಯಕ್ತಿ ಹತ್ಯೆ ಆಗಿರ್ತಾನೆ, ಬಟ್ ಯಾರ ಕಡೆಯಿಂದ ಈ ಫೈರಿಂಗ್ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಿರಲಿಲ್ಲ. ಬಟ್ FSL ವರದಿ ಬಂದ ಬಳಿಕ ಈಗ ದೃಢ ಆಗಿರುವಂಥದ್ದು ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳಿಂದ ಅಂತ ಹೇಳಿ. ಆ ಗನ್ಮ್ಯಾನ್ಗಳಲ್ಲಿ ಇಬ್ಬರಲ್ಲಿ ಯಾರು ಈ ಫೈರಿಂಗ್ ಮಾಡಿರುವಂಥದ್ದು, ಉದ್ದೇಶಪೂರ್ವಕವಾಗಿ ಮಾಡಿರುವಂಥದ್ದು ಅಥವಾ ಗಲಾಟೆಯ ಭರದಲ್ಲಿ ಫೈರಿಂಗ್ ಮಾಡಿರುವಂಥದ್ದು, ಜೊತೆಗೆ ಈಗ ಆ ಒಂದು ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನು ತುಂಬಿಕೊಂಡು ಬಂದು ಗಾಲಿ ಜನಾರ್ದನ ರೆಡ್ಡಿ ಅವರ ನಿವಾಸದ ಮೇಲೆ ಪ್ರಯತ್ನ ಪಟ್ಟಿದ್ದಾರೆ ದಾಳಿ ಮಾಡೋದಕ್ಕೆ ಅಂತ ಹೇಳಿ. ಸೊ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಿದೆ? ಚೈತ್ರ, ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರದ ವೇಳೆ ನಡೆದಿರ್ತಕ್ಕಂಥ ಗಲಾಟೆ ಫೈರಿಂಗ್ ಸಂದರ್ಭದಲ್ಲಿ ಕೂಡ ಕೈ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಫೈರಿಂಗ್ ಆಗುತ್ತೆ. ಫೈರಿಂಗ್ ಸಂದರ್ಭದಲ್ಲಿ ಆತ ಗುಂಡಿಗೆ ಒಂದು ಬಂದೂಕಿನಿಂದ ಆತನಿಗೆ ತಗಲಿರ್ತಕ್ಕಂಥ ಗುಂಡೇಟು ಈಗ ಯಾವುದನ್ನದು ಕೂಡ ಆತನಿಗೆ ಈಗಾಗಲೇ ಬಯಲಾಗಿರ್ತಕ್ಕಂಥದ್ದು. ಇಡೀ FSL ರಹಸ್ಯ ಕೂಡ ಈಗ ಬಯಲಾಗಿರ್ತಕ್ಕಂಥದ್ದು. ಅಂದರೆ ಈತನಿಗೆ ತಗಲಿರ್ತಕ್ಕಂಥ ಬಂದೂಕಿನ ಗುಂಡೇಟು ಇದು ಖಾಸಗಿ ಅಂಗರಕ್ಷಕರ ಬುಲೆಟ್ ಅನ್ನೋದು ಕೂಡ ಈಗಾಗಲೇ ಬಯಲಾಗಿರ್ತಕ್ಕಂಥದ್ದು. ಅದು ಭರತ್ ರೆಡ್ಡಿ ಅವರ ಆಪ್ತ ಆಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರ ಖಾಸಗಿ ಅಂಗರಕ್ಷಕರು ಅಂತೇಳಿ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಅದು ಆತನ ಹೆಸರು ಕೂಡ ಗುರುಚರಣ್ ಸಿಂಗ್ ಅಂತೇಳಿ. ಒಟ್ಟು ಸತೀಶ್ ರೆಡ್ಡಿ ಅವರಿಗೆ ಒಟ್ಟು 4 ಜನ ಕೂಡ ಖಾಸಗಿ ಅಂಗರಕ್ಷಕರಿದ್ದರು. ಅದರಲ್ಲಿ ಗುರುಚರಣ್ ಸಿಂಗ್ ಅವರ ಬಂದೂಕಿನಿಂದನೇ ಗುಂಡೇಟಿನಿಂದ ರಾಜಶೇಖರ್ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಈಗಾಗಲೇ 4 ಜನ ಖಾಸಗಿ ಅಂಗರಕ್ಷಕರು ಕೂಡ ಬಂಧನ ಮಾಡಿರ್ತಕ್ಕಂಥದ್ದು. ನಾವೀಗ ಅಂದರೆ ಬಳ್ಳಾರಿ ನಗರದಲ್ಲಿರ್ತಕ್ಕಂಥ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿದ್ದೇವೆ. ಇದೇ ಠಾಣೆಯಲ್ಲಿ ಅವರನ್ನೀಗ 4 ಜನ ಅಂಗರಕ್ಷಕರನ್ನು ಕೂಡ ಬಂಧನ ಮಾಡಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಗುರುಚರಣ್ ಸಿಂಗ್ ಜೊತೆಗೆ ಇನ್ನುಳಿದಿರ್ತಕ್ಕಂಥ 3 ಜನ ಅಂಗರಕ್ಷಕರು ಸೇರಿ ಒಟ್ಟು 4 ಜನರನ್ನು ಕೂಡ ಬಂಧನ ಮಾಡಿರ್ತಕ್ಕಂಥದ್ದು. ಯಾವಾಗ ಘಟನೆ ಆದ ತಕ್ಷಣ ಅವರ 4 ಜನರ ಬಂದೂಕುಗಳನ್ನು ಕೂಡ ಜಪ್ತಿ ಮಾಡಿಕೊಂಡು ಅವುಗಳನ್ನು ಕೂಡ FSL ಕೂಡ ಕಳಿಸಿರ್ತಕ್ಕಂಥದ್ದು. ಜೊತೆಗೆ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆಯಲ್ಲಿ ಒಂದು ವರದಿ ಆಧರಿಸಿ ಆತನ ದೇಹದೊಳಗೆ ಸಿಕ್ಕಿರ್ತಕ್ಕಂಥ ಕೆಲವು ಏನು ಇವೆ ಇದ್ದವು ಅವೆಲ್ಲವನ್ನು ಕೂಡ ಪೆಲೆಟ್ಸ್ ಇದ್ದವು, ಅವುಗಳನ್ನು ಕೂಡ ಹೋಲಿಕೆ ಮಾಡಿ ಈಗ ಪೊಲೀಸರು ಕೂಡ ಪತ್ತೆ ಹಚ್ಚಿರ್ತಕ್ಕಂಥದ್ದು. ಇದು ಗುರುಚರಣ್ ಸಿಂಗ್ ಅವರ ಬಂದೂಕಿನಿಂದನೇ ಒಂದು ರಾಜಶೇಖರ್ ಸಾವಿಗೆ ಕಾರಣ ಅಂತೇಳಿ ಈಗ ಪೊಲೀಸರು ದೃಢಪಡಿಸಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ 4 ಜನರನ್ನು ಕೂಡ ಇದೇ ಠಾಣೆಯಲ್ಲಿ ಕೂಡ ಅವರನ್ನು ಒಂದು ನಿನ್ನೆಯಿಂದ ಕೂಡ ಬಂಧನ ಮಾಡಿ ಅವರನ್ನು ವಿಚಾರಣೆ ಕೂಡ ಒಳಪಡಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಈ ಗಲಾಟೆಯಲ್ಲಿ ಭಾಗವಹಿಸಿರ್ತಕ್ಕಂಥ 2 ಗುಂಪಿನ ಸುಮಾರು 20 ಜನರನ್ನು ಕೂಡ ಈಗ ಬಂಧನ ಕೂಡ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಕಾಂಗ್ರೆಸ್ಗೆ ಸೇರಿರ್ತಕ್ಕಂಥ 10 ಜನನ ಈಗಾಗಲೇ ಮೆಡಿಕಲ್ ಟೆಸ್ಟಿಗೆ ಕೂಡ ವಿಮ್ಸ್ ಆಸ್ಪತ್ರೆಗೆ ಕೂಡ ಕಳಿಸಿರ್ತಕ್ಕಂಥದ್ದು. ನನ್ನ ಎಡಭಾಗದಲ್ಲಿರ್ತಕ್ಕಂಥದ್ದು ಕೂಡ ಇದು ಬಳ್ಳಾರಿಯ ಗ್ರಾಮೀಣ ಪೊಲೀಸ್ ಠಾಣೆ. ಇಲ್ಲಿ ಕೂಡ ಒಂದು 10 ಜನರನ್ನು ಕೂಡ ಇಲ್ಲಿ ಕೂಡ ಬಂಧನ ಮಾಡಿ ಅವ್ರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಅವ್ರನ್ನು ಕೂಡ ಮೆಡಿಕಲ್ ಟೆಸ್ಟಿಗೆ ಕರೆದುಕೊಂಡು ಹೋಗಿ ಅದಾಂತರ ಜಡ್ಜ್ ಮುಂದೆ ಕೂಡ ಹಾಜರುಪಡಿಸ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನೊಂದು ಆ ಗಲಾಟೆಯಲ್ಲಿ ಕೂಡ ಸಾಕಷ್ಟು ಕಲ್ಲು ತೂರಾಟ ಕೂಡ ಆಗಿರ್ತಕ್ಕಂಥದ್ದು, ಕೈಯಲ್ಲಿ ದೊಣ್ಣೆಗಳನ್ನು ಕೂಡ ಹಿಡಿದುಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಅಲ್ಲಿ ಆಟೋದಲ್ಲಿ
ಬಾಟಲ್ಗಳನ್ನು ಇರ್ತಕ್ಕಂಥದ್ದು, ಪೆಟ್ರೋಲ್ ಬಾಂಬ್ಗಳು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ನೋಡಬಹುದಾಗಿದೆ. ಅಂದರೆ ಈ ದೃಶ್ಯಗಳು ಕೂಡ ಇವತ್ತು ಬೆಳಗ್ಗೆ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಯಾಕೆಂತಂದರೆ ಈ ರೀತಿಯ ಘಟನೆ ಅದು ಸಾಕಷ್ಟು ಪೊಲೀಸರು ಕೂಡ ಅಲ್ಲಿ ಆಟೋವನ್ನು ತಡೆದಿರ್ತಕ್ಕಂಥದ್ದು, ಅವೆಲ್ಲವನ್ನು ಕೂಡ ಬಾಟಲ್ ಕೂಡ ರಸ್ತೆ ಮೇಲೆ ಚೆಲ್ಲಾಪಿಲ್ಲೆ ಎಸ್ತು ಓಡಿ ಹೋಗ್ತಕ್ಕಂಥ ದೃಶ್ಯಗಳು ಕೂಡ ನೋಡಬಹುದಾಗಿದೆ. ಅಂದರೆ ಇದು ಈ ರೀತಿಯಾದಂಥ ದೃಶ್ಯ ಏನಿದೆ ಇದು ಸಾಕಷ್ಟು ಅನುಮಾನವನ್ನು ಕೂಡ ಹುಟ್ಟು ಹಾಕ್ತಾ ಇದೆ. ಯಾಕೆಂತಂದರೆ ಇದು ಏಕಾಏಕಿಯಾಗಿ ನಡೆದಿರ್ತಕ್ಕಂಥ ದಾಳಿನ ಅಥವಾ ಪೂರ್ವ ನಿಯೋಜಿತ ಈ ರೀತಿಯ ಒಂದು ಕೃತ್ಯ ಆಗಿತ್ತು ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ಪೊಲೀಸರು ಈಗ ತನಿಖೆಯನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ಇಡೀ ಪ್ರಕರಣ ಸಾಕಷ್ಟು ತಿರುವನ್ನು ಕೂಡ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಹಿಂದೆ ಇದು ಖಾಸಗಿ ಅಂಗರಕ್ಷಕರ ಒಂದು ಬಂದೂಕಿನಿಂದ ಆಗಿರ್ತಕ್ಕಂಥ ಒಂದು ಘಟನೆ ಅಂತ ಗೊತ್ತಿದ್ರೂ ಕೂಡ ಇದು ಯಾವ ಖಾಸಗಿ ಅಂಗರಕ್ಷಕರ ಬಂದೂಕಿನಿಂದ ಒಂದು ಗುಂಡೇಟು ತಗಲಿರ್ತಕ್ಕಂಥದ್ದು ಕೂಡ ಗೊತ್ತಾಗಿರಲಿಲ್ಲ. ಆದರೆ ಈಗ ಇದರ ರಹಸ್ಯ ಕೂಡ ಬಯಲಾಗಿರ್ತಕ್ಕಂಥದ್ದು, ಇದು ಯಾವ ಬಂದೂಕು ಅನ್ನೋದು ಕೂಡ ಈಗ ಬಯಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ 4 ಜನ ಖಾಸಗಿ ಅಂಗರಕ್ಷಕರನ್ನು ಕೂಡ ಈಗ ಬಂಧನ ಮಾಡಿ ವಿಚಾರಣೆಗಳು ಒಳಪಡಿಸ್ತಾ ಇರ್ತಕ್ಕಂಥದ್ದು. ಇವತ್ತೇ ಅವರನ್ನು ಮೆಡಿಕಲ್ ಟೆಸ್ಟ್ ಮಾಡಿ ಅವರನ್ನು ಕೂಡ ಜಡ್ಜ್ ಮುಂದೆ ಹಾಜರುಪಡಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ.